ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಭಿನಯ ಚಕ್ರವರ್ತಿ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಮೊದಲು ಇವರು ಇಂಡಸ್ಟ್ರಿಗೆ ಕಾಲಿಟ್ಟಾಗ ಕೆಲವರು ಇವ್ರು ನೋಡಿ ತುಂಬ ಅಪಮಾನ ಮಾಡೋಕ್ಕೆ ಶುರು ಮಾಡ್ತಾರೆ. ಇವರ ಬೇಸ್ ವಾಯ್ಸ್ ಮತ್ತು ಹೈಟ್ಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದರೆ ಇವರು ಮುಂಚೆ ಬರುವಾಗ ಹೀಗಿರಲಿಲ್ಲ. ಮೊದಲು ಇವ್ರ ಇಂಡಸ್ಟ್ರಿಗೆ ಕಾಲಿಟ್ಟಾಗ ಕೆಲವರು ಇವ್ರು ಮಾತಾಡಿದ್ರೆ ಸಾಕು, ಏನಪ್ಪ ಎಮ್ಮೆ ಮಾತಾಡ್ತಾ ಇದೆ, ಮತ್ತು ನೋಡಿದಾಗೆಲ್ಲ ಏಣಿ ಅಂತ ಕರಿತಾ ಇದ್ರಂತೆ. ಈ ಥರ ಅಪಹಾಸ್ಯ ಮಾಡ್ತಾ ಕಾಲು ಎಳೆಯೋಕ್ಕೆ ಶುರು ಮಾಡ್ತಾರೆ. ಅಪಮಾನಗಳನ್ನು ಎದುರಿಸಿ ಈಗ ದೊಡ್ಡ ಸ್ಟಾರ್ ಆಗಿ ಬೆಳೆದಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ನಡೀರಿ ಈ ರೋಚಕ ಕಥೆಯನ್ನು ತಿಳಿದುಕೊಳ್ಳೋಣ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. 1971 ಸೆಪ್ಟೆಂಬರ್ 2 ಸಂಜೀವ್ ಮಂಜಪ್ಪ ಮತ್ತು ಸರೋಜಾ ದಂಪತಿಗಳ ಮಗನಾಗಿ ಸುದೀಪ್ ಅವರು ಶಿವಮೊಗ್ಗದಲ್ಲಿ ಜನಿಸ್ತಾರೆ. ಇವರ ಕುಟುಂಬ ನರಸಿಂಹರಾಜಪುರಕ್ಕೆ ಸ್ಥಳಾಂತರ ಮಾಡುತ್ತಾರೆ. ಸುದೀಪ್ ಅವರು ಬೆಂಗಳೂರಿನ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಇಂಡಸ್ಟ್ರಿಯಲ್ ಮತ್ತು ಪ್ರೊಡಕ್ಷನ್ ಇಂಜಿನಿಯರಿಂಗ್ನಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸುತ್ತಾರೆ. ಇವರು ಕ್ರಿಕೆಟ್ನಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಇವರು ಆ್ಯಕ್ಟಿಂಗನ್ನು ಉತ್ತಮಗೊಳಿಸಲು ಮುಂಬೈನ ರೋಷನ್ ತನೇಜಾ ಸ್ಕೂಲ್ ಆಫ್ ಆ್ಯಕ್ಟಿಂಗ್ನಲ್ಲಿ ವ್ಯಾಸಂಗ ಮಾಡುತ್ತಾರೆ. ಅಲ್ಲಿ ಇವರ ಆ್ಯಕ್ಟಿಂಗ್ ಉತ್ತಮಗೊಳಿಸುತ್ತಾರೆ. ಕೆಲವರು ಅಂದ್ಕೊಂಡಿದ್ದಾರೆ ಇವರ ಮೊದಲ ಚಿತ್ರ ಸ್ಪರ್ಶ ಅಂತ, ಆದರೆ ಅದು ತಪ್ಪು. ಇವರು ಮೊದಲು ನಟಿಸಿದ್ದು ತಾಯವ್ವ ಎಂಬ ಚಿತ್ರದಲ್ಲಿ. ನಂತರ ಇವರು ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದ ಪ್ರತ್ಯರ್ಥ ಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸ್ತಾರೆ. ಇವೆರಡು ಚಿತ್ರಗಳ ನಂತರ ಬಿಡುಗಡೆಯಾಗಿದ್ದೇ ಸ್ಪರ್ಶ. ಈ ಚಿತ್ರದಲ್ಲಿ ಮೊದಲ ಬಾರಿಗೆ ನಾಯಕ ನಟನಾಗಿ ನಟಿಸುತ್ತಾರೆ. 2001ರಲ್ಲಿ ತೆರೆಕಂಡ ಹುಚ್ಚ ಈ ಚಿತ್ರದಲ್ಲಿ ಇವರ ಅಭಿನಯಕ್ಕೆ ದೊಡ್ಡ ಅಭಿಮಾನಿಗಳ ಬಳಗವನ್ನು ಹೊಂದುತ್ತಾರೆ. ಇವರು ಕನ್ನಡ ಮಾತ್ರವಲ್ಲದೆ ಬಾಲಿವುಡ್ನಲ್ಲೂ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದೇ 2008ರಲ್ಲಿ ಬಂದ ಫೂಂಕ್, ನಂತರ ರನ್, ಫೂಂಕ್ 2, ರಕ್ತ ಚರಿತ್ರದಲ್ಲಿಯೂ ನಟಿಸಿದ್ದಾರೆ. ಎಸ್ ನಾರಾಯಣ್ ಅವರ ಸಲಹೆಯ ಮೇರೆಗೆ ಇವರು ತಮ್ಮ ಹೆಸರನ್ನು ಸುದೀಪ್ ಇಂದ ಸುದೀಪ ಎಂದು ಬದಲಾಯಿಸಿಕೊಂಡರು. ಇದಾದ ಮೇಲೆ ಚಿತ್ರಗಳು ಬಿಡುಗಡೆಯಾಗಿ ದೊಡ್ಡ ಯಶಸ್ಸನ್ನು ಕಾಣ್ತಾರೆ. 2002ರಲ್ಲಿ ಎಸ್ ರಾಜಮೌಳಿ ಅವರ ಈಗ ಎಂಬ ಫ್ಯಾಂಟಸಿ ಚಿತ್ರದ ಮೂಲಕ ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಈ ಚಿತ್ರದಲ್ಲಿ ನೊಣ ಇಲ್ಲದಿದ್ದರೂ ನೊಣ ಇರುವ ಹಾಗೆ ನಟಿಸುವುದು ತುಂಬ ಕಷ್ಟ. ಆದರೆ ಇವರ ಆ್ಯಕ್ಟಿಂಗ್ಗೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ. ವಾಲಿ, ಚಂದು, ರಂಗ SLC, ನಲ್ಲ, ವೀರಮದಕರಿ, ಕೆಂಪೇಗೌಡ ಹೀಗೆ ಒಂದಾದ ಮೇಲೊಂದು ಹಿಟ್ ಚಿತ್ರಗಳನ್ನು ನೀಡುತ್ತಾ ಬಂದಿದ್ದಾರೆ. ಇವರು ಆ್ಯಕ್ಟಿಂಗ್ ಮಾತ್ರವಲ್ಲ, ಹಾಡಿನಲ್ಲೂ ಒಳ್ಳೆಯ ಹಾಡುಗಾರ. ಮಂಡ್ಯದಿಂದ ಮುಂಬೈ, ರಿಂಗ್ ರೋಡ್, ಶುಭ ಮತ್ತು ರಾಟೆ ಈ ಚಿತ್ರದಲ್ಲಿ ಸುದೀಪ್ ಅವರು ಹಾಡುವುದನ್ನು ಕಾಣಬಹುದು. ನಂತರ ದಬಾಂಗ್ 3ಯಲ್ಲಿ ಸಲ್ಮಾನ್ ಖಾನ್ ಜೊತೆ ವಿಲನ್ ಆಗಿ ಕೂಡ ನಟಿಸಿದ್ದಾರೆ. ಸುದೀಪ್ ಅವರು ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ದಾರೆ. ಅದು ಪ್ರೇಮದ ಕಾದಂಬರಿ, ನಂತರ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ರಿಯಾಲಿಟಿ ಶೋನ ಮುಖ್ಯ ನಿರೂಪಕರಾಗಿ ಶೋ ಅನ್ನು ನಡೆಸಿಕೊಡ್ತಾರೆ. ಇದು ಯಶಸ್ಸನ್ನು ಕಂಡುತ್ತದೆ. ಈ ಟಿವಿಯಲ್ಲಿ ಕನ್ನಡದಲ್ಲಿ ಪ್ರಸಾರವಾದ ಮೊದಲ ಸೀಸನ್ ಬಿಗ್ ಬಾಸ್. ಇದು ಸುದೀಪ್ ಅವರನ್ನು ನಿರೂಪಕರಾಗಿ ಆಯ್ಕೆ ಮಾಡಲಾಗುತ್ತದೆ. ನಂತರ ಸುವರ್ಣದಲ್ಲಿ 2ನೇ ಸೀಸನ್, ಕಲರ್ಸ್ ಕನ್ನಡದಲ್ಲಿ, ಹೀಗೆ ಇಲ್ಲಿಯವರೆಗೂ ನಡೆಸಿಕೊಳ್ತಾ ಬಂದಿದ್ದಾರೆ. ಈ ಶೋ ಅತಿ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿದೆ. ಹಾಗೆ ಸೀಸನ್ 10ನಲ್ಲಿ ನಿಮಗೆ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ. ಸುದೀಪ್ ಅವರು ಕರ್ನಾಟಕ ಬುಲ್ಡೋಸರ್ಸ್ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಸಹ ಆಗಿದ್ದಾರೆ. ಸುದೀಪ್ ಅವರು 2000ರಲ್ಲಿ ಬೆಂಗಳೂರಿನಲ್ಲಿ
ಮಲಯಾಳಿಯವರಾದ ಪ್ರಿಯಾ ರಾಧಾಕೃಷ್ಣ ಅವರನ್ನು ಭೇಟಿಯಾಗಿ ನಂತರ 2001ರಲ್ಲಿ ವಿವಾಹವಾಗುತ್ತಾರೆ. ಇವರಿಗೆ ಸಾನ್ವಿ ಎಂಬ ಏಕೈಕ ಪುತ್ರಿ ಇದ್ದಾಳೆ. ಸುದೀಪ್ ಅವರ ಇನ್ನೊಂದು ಹೆಸರು ದೀಪು, ಇದು ಯಾರಿಗೂ ಸಹ ತಿಳಿದಿಲ್ಲ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾರ ಬಗ್ಗೆ ಮಾಡಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.